ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಉಪಹಾರ ಸಭೆಯ ಬಳಿಕ ತುಸು ತಣ್ಣಗಾದಂತೆ ಕಂಡುಬಂದಿತ್ತು. ಆದರೆ ಪ್ರತಿಪಕ್ಷ ಬಿಜೆಪಿ ಮಾತ್ರ ಈ ವಿಚಾರವನ್ನ ಬಿಡದೆ ಮತ್ತೆ ಜೀವಂತವಾಗಿರಿಸುವ ಪ್ರಯತ್ನಗಳನ್ನ ಮುಂದುವರೆಸಿದೆ. ಇದಕ್ಕೆ ಪುಷ್ಟಿ ಎನ್ನುವಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಯನ್ನ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ಅವರ ಬಣಕ್ಕೆ ಕೊಟ್ಟ ಎಚ್ಚರಿಕೆ ಎಂದು ಪ್ರತಿಪಾದಿಸಿದೆ. ಬಾಲ ಬಿಚ್ಚಿದ್ರೆ ನೆಟ್ಟಗಿರಲ್ಲ ಎಂಬ ಡಿಕೆ ಶಿವಕುಮಾರ್ ಅವರ ಮಾತಿನ ಧಾಟಿಯನ್ನ ರಾಜಕೀಯಕ್ಕೆ ತಳುಕು ಹಾಕಿರುವ ಬಿಜೆಪಿ ಆ ದಿನಗಳು 2.0 ಆರಂಭವಾಗಿದೆ ಎಂದು ಸೂಚ್ಯವಾಗಿ ಹೇಳಿದೆ. ಈ ವಿಚಾರವಾಗಿ ಸದ್ದು ಮಾಡುತ್ತಿರುವ ರಾಜಕೀಯ ಸಂಚಲನ, ಟೀಕೆ, ಟಿಪ್ಪಣಿಗಳ ಸಂಪೂರ್ಣ ಮಾಹಿತಿ ಇಲ್ಲಿದೆ, ನೋಡೋಣ ಬನ್ನಿ. ಕಳೆದ ಶನಿವಾರ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಆಯೋಜನೆ ಮಾಡಿದ್ದ ಸಾರ್ವಜನಿಕ ಸಂವಾದ ಕಾರ್ಯಕ್ರಮವೊಂದರಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಕರ್ನಾಟಕ ಅಪಾರ್ಟ್ಮೆಂಟ್ ಮಸೂದೆ 2025 ಕುರಿತು ಸಂವಾದದಲ್ಲಿ ಕಿರಣ್ ಹೆಬ್ಬಾರ್ ಪತ್ರಕ್ಕೆ ಅಸಮಾಧಾನಗೊಂಡಿದ್ದ ಡಿಸಿಎಂ ಸರ್ಕಾರವನ್ನ ಯಾರು ಎಚ್ಚರಿಸುವಂತಿಲ್ಲ ಎಂದಿದ್ದರು. ನಾನ್ಯಾರು ಎಂಬುದನ್ನು ತಿಳಿದುಕೊಂಡು ಆಮೇಲೆ ಮಾತಾಡಿ ಎಂದು ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಎಚ್ಚರಿಸಿದರು. ಉಪಮುಖ್ಯಮಂತ್ರಿಗಳ ಈ ಹೇಳಿಕೆಯನ್ನ ಅಧಿಕಾರ ಹಸ್ತಾಂತರ ವಿವಾದಕ್ಕೆ ತಳುಕು ಹಾಕಿರುವ ಬಿಜೆಪಿ, ಡಿಕೆಶಿ ಅವರು ಈ ಮಾತುಗಳನ್ನ ಸಿದ್ದರಾಮಯ್ಯ ಬಣಕ್ಕೆ ಹೇಳಿದ್ದಾರೆ ಎಂದು ವಿಶ್ಲೇಷಣೆ ನಡೆಸಿದೆ. ಈ ಕುರಿತು ತನ್ನ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿರುವ ಕರ್ನಾಟಕ ಬಿಜೆಪಿ ಘಟಕ, ಡಿಕೆ ಶಿವಕುಮಾರ್ ಅವರ ಬಾಲ ಬಿಚ್ಚಿದ್ರೆ ನೆಟ್ಟಗಿರಲ್ಲ ಎಂದು ಗುಡುಗುತ್ತಿದ್ದರೆ ತೆರೆಮರೆಯಲ್ಲಿ ನಿಂತಿರುವ ಸಚಿವ ಜಮೀರ್ ಅಹಮದ್ ಖಾನ್, ಸಿಎಂ ಸಿದ್ದರಾಮಯ್ಯ ಮತ್ತು ಪುತ್ರ ಯತೇಂದ್ರ ಸಿದ್ದರಾಮಯ್ಯ ಅವರು ನಮಗೆ ಹೇಳುತ್ತಿದ್ದಾರಾ ಎಂದು ಪರಸ್ಪರ ಪ್ರಶ್ನೆ ಮಾಡುತ್ತಿರುವ ವ್ಯಂಗ್ಯ ಚಿತ್ರವನ್ನ ಹಾಕಿದೆ. ಈ ಪೋಸ್ಟ್ನಲ್ಲಿ ಬಿಜೆಪಿ ಕಾಂಗ್ರೆಸ್ನಲ್ಲಿ ಈಗಲೂ ಸಿಎಂ ಕುರ್ಚಿ ಕದನ ನಡೆಯುತ್ತಿದೆ ಎಂದು ಪ್ರತಿಪಾದಿಸಿದೆ. ಈ ಹಿಂದೆ ಇದೇ ಡಿಕೆ ಶಿವಕುಮಾರ್ ಅವರನ್ನ ಕೆಣಕಲು ಆ ದಿನಗಳು ಚಲನಚಿತ್ರವನ್ನ ಉಲ್ಲೇಖಿಸಿದ್ದ ಬಿಜೆಪಿ ಇದೀಗ ತನ್ನ ಎರಡನೇ ಎಕ್ಸ್ಪೋಸ್ಟ್ ನಲ್ಲಿ ರಾಜ್ಯದಲ್ಲಿ ಆ ದಿನಗಳು 2.0 ಆರಂಭವಾಗಲಿದೆ ಎಂದು ಹೇಳಿದೆ. ಇನ್ನು ಬಿಜೆಪಿ ಈ ಹಿಂದೆ ಡಿಕೆ ಶಿವಕುಮಾರ್ ಅವರ ಮಾತಿನ ಧಾಟಿಗೆ ವಿರೋಧ ವ್ಯಕ್ತಪಡಿಸಿ ನೀವೀಗ ಕೋತ್ವಾಲ್ ಶಿಷ್ಯ ಅಲ್ಲ ಎಂದು ತಿರುಗೇಟು ನೀಡಿತ್ತು. ನೀವೀಗ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದು ಅದರ ಘನತೆಗೆ ತಕ್ಕಂತೆ ನಡೆದುಕೊಳ್ಳಿ ಎಂದು ಸಲಹೆ ನೀಡಿತ್ತು. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ಒಂದು ಸಾರ್ವಜನಿಕ ಹೇಳಿಕೆಯನ್ನ ರಾಜಕೀಯಕ್ಕೆ ಎಳೆದು ತಂದು ಬಿಜೆಪಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಗೊಂದಲಗಳನ್ನ ಮತ್ತೆ ಕೆಣಕಿದೆ. ಕಾಂಗ್ರೆಸ್ ನಾಯಕರು ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ಆರೋಪಗಳಿಗೆ ಯಾವ ರೀತಿಯ ತಿರುಗೇಟು ನೀಡಲಿದ್ದಾರೆ ಎನ್ನುವುದನ್ನ ಕಾದ್ ನೋಡಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.